ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರ್ಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡ್ಬೇಕಂತೆ. ಏನಂತ ಕುಮಾರಣ್ಣ ಏನೋ ದೂರ ಹೇಳ್ತೈತಲ್ಲ, ಏನಂತ ವಿಚಾರ? ಕಾಂಗ್ರೆಸ್ನವರು 40% ಅಂತವ ಬಿಜೆಪಿ ಮೇಲೆ ಎಗರು ಬಿದ್ದು ಅಧಿಕಾರ ಕಿತ್ಕೊಂಡ್ವಲ್ಲಣ್ಣ. ಈಗ ಅದೇ ಕಾಂಗ್ರೆಸ್ನವೇ 60% ಲಂಚ ತಗೊಂಡವಂತೆ ಕಣೆ. ಸಾಬೀತ್ ಮಾಡಕ್ ಹೇಳಿ, ಅದನ್ನ ಸಾಬೀತ್ ಮಾಡಕ್ ಹೇಳಿ. 60% ಕಮಿಷನ್ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಇಟ್ ಇಂಪ್ರೂವ್ ಇಟ್. ಸೂಪರ್ ಮಾಮಾ. ಪ್ರೂವ್ ಮಾಡಕ್ಕಾಗದೆ ಇರೋ ಎಷ್ಟು ಹಗರಣಗಳು, ಕೇಸ್ಗಳು ನಡೀತಾ ಇವೆ ಕಂಡ್ಲ ರಾಜ್ಯದಲ್ಲಿ. 60% ಪ್ರೂವ್ ಮಾಡೋ ಮುಂಚೆ ಇದೇ ಕಾಂಗ್ರೆಸ್ ನಾವು 40% ಇನ್ನ ಪ್ರೂವ್ ಮಾಡಿಲ್ಲ ಅನ್ನೋದನ್ನ ಒಚ್ಚಿ ನೆನಪಿಸ್ಲಾ ಸಿದ್ದಣ್ಣಂಗೆ. ಗೊತ್ತಿಲ್ಲದೆ ಇಲ್ಲ ಅಣ್ಣ, ಚೆನ್ನಾಗಿ ನೆನಪಿರ್ತದೆ. 40%ಗೆ ಇವು ಇಲ್ಲಿ ಗಂಟ ಸಾಕ್ಷಿ ಕೊಟ್ಟಿಲ್ಲ. 40% ತಗೊಂಡರ್ನ ಜೈಲ್ಗೂ ಹಾಕ್ಸಿಲ್ಲ, ಸೋಮ್ಕೆ ಪಬ್ಲಿಸಿಟಿ ತಗೊಂಡು ಅಷ್ಟೇ. ಅಧಿಕಾರ ಬಂದ್ಬಿಟ್ರೆ ಬಿಜೆಪಿ ಅವನ್ನೆಲ್ಲ ಹಿಡಿದು ಒಳಿ ಕುಂಡ್ರಿಸ್ತೀವಿ ಅಂದಿದ್ವಲ್ಲ. ಈಗ ನೋಡಿದ್ರಿ ಬಿಜೆಪಿ ಅವೇ ದಿನಕ್ಕೊಂದು ಹಗರಣ ಹಿಡಿತಾವೆ. ಇವು ಉತ್ತರ ಕೊಡದಲ್ಲೇ ಬೆಬೆ ಅಂತಾವೆ. ನಾಚಿಕೆ ಆಯ್ತಲ್ವಂತೇನ್ಲ? ನಾಚ್ಕೊಂಡ್ರೆ ಸರ್ಕಾರ ನಡ್ಸೋದು ಹೆಂಗಣ್ಣ? ಅದಕ್ಕೆ ನಿಮ್ ಲೀಡರ್ಗಳು ನಾಚಿಕೆ ಮಾನ ಮರ್ಯಾದೆ ಎಲ್ಲಾರನ್ನು ಬಿಟ್ಟಕ್ಕಣ. ನೋಡಿಲಿ ಬಸ್ ಚಾರ್ಜ್ ಜಾಸ್ತಿ ಆಗೈತೆ ಅಂತ ಜನಗಳ ರಚಿಗೆದ್ದವ್ರಿ. ಈಗ ಹೆಣ್ಮಕ್ಳು ಕೊಟ್ಟೆ ಇಷ್ಟೊಂದು ದರ ಗಂಡ್ಮಕ್ಳಿಗೆ ಅನ್ಯಾಯ ಆಯ್ತದೆ. ಇನ್ನೇನ ನಮಗ್ ಕೊಟ್ಬಿಟ್ರೆ ಎಲ್ಲ ಧೂಳಿಪಟ ಆಗೋಯ್ತದೆಲ್ಲ ಪೂರ್ತಿ. ಆ 2000 ಕೊಡ್ತಾ ಇರೋದು ಏನ್ ಬಂದಿದೆ ಹೇಳಿ? 2000ದಲ್ಲಿ 2000 ನಮ್ಮನೆ ಗಂಡಸರು ಸಂಪಾದನೆ ಮಾಡೋದಿಲ್ವೇ? ನಾವೆಲ್ಲ ಸರ್ ಅದರಲ್ಲಿ ಇದು ಕೊಟ್ಟು ಏನ್ ಪ್ರಯತ್ನ ಸರ್ ಅಲ್ವೇ? ಒಂದಲ್ಲ, ಪ್ರತಿಯೊಂದೂ ಹಾಲು ಸುಧದಿಂದನೂ ರೈಟ್ ಜಾಸ್ತಿ ಮಾಡಿಬಿಟ್ರು. ಏಡ್ಸ್ಗೆ ಫ್ರೀ ಕೊಟ್ಟು ನಮ್ಮ ಜೇಬು ಕತ್ತರಿ ಆಗ್ತಾ ಇದ್ದಾರೆ. ಫ್ರೀ ಅನ್ನೋದನ್ನು ಕೊಟ್ಟು ಈ ಕಡೆ ಮಹಿಳೆಯರಿಗೆ ಫ್ರೀ ಅಂತ ಕೊಟ್ಟು ಜೆಂಟ್ಸ್ ಹತ್ರ ಜೋಬಿಂದ ಹಂಗೆ ಕಿತ್ಕೊಂತಾ ಇದ್ದಾರೆ. 100 ರೂಪಾಯಿಗೆ 15 ರೂಪಾಯಿ ಹೆಚ್ಚು, ಅಲ್ಲಿಗೆ 115 ರೂಪಾಯಿ ಕೊಡಬೇಕು. ಇದೇ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಮತ್ತೆ ಇನ್ನಷ್ಟು ಜಾಸ್ತಿ ಮಾಡಿದ್ರೆ ಹೊರೆ ಆಗಲ್ವಾ ಸರ್? ಮಹಿಳೆಯರಿಗೆ ಫ್ರೀ ಕೊಡ್ಬೇಕಂತ ಯಾರು ಕೇಳಲಿಲ್ಲ. ಅವರು ನೀವು ಕೊಟ್ಬಿಟ್ಟು ಈಗ ನಮ್ಮ ಜೋಬಿಂದ ಕಿತ್ಕೊಂಡು ಅವ್ರಿಗೆ ಕೊಡೋದು ಯಾವ್ದು? ಅದಕ್ಕೆ ನೀವೇ ಬೇಕಾಗಿತ್ತಾ? ಒಂದ್ ಕಡೆ ಫ್ರೀ ಕೊಡ್ತಾರೆ, ಒಂದ್ ಕಡೆ ತಗೊಂತಾರೆ. ಒಟ್ನಾಗೆ ನಮ್ಮ ಹತ್ರ ಪಬ್ಲಿಕ್ ಕೂಡ ಬಗ್ರ ಮಾಡ್ತಾ ಇದಾರೆ ಅನ್ಸುತ್ತೆ. ಏರಿಕೆ ಏನಕ್ಕೆ ಮಾಡ್ತಾ ಇದ್ದಾರೆ? ಈ ಫ್ರೀಗೋಸ್ಕರ ಏರಿಕೆ ಮಾಡ್ತಾ ಇರೋದು. ಫ್ರೀ ಇದ್ರೆ ಅವ್ರ ಮನೆಯಿಂದ ದುಡ್ಡು ಕೊಟ್ಕೊಂಡ್ಲಿ, ಲಾಸ್ಟ್ ನ ಕಂಪನಿನ ಕ್ಲಾಸ್ ಮಾಡಬೇಕು. ನಂಗೂ ಇದೇ ಅರ್ಥ ಐತೆ ಎಲ್ಲ ಕಣ್ಲೆ. ಕಣ್ಣು ಕಾಣಂಗೆ ಅವ್ರಿಗೊಂದು ಇವ್ರಿಗೊಂದು ಮಾಡಿದ್ರಿ ಜನ ತಾನೇ ಹೆಂಗ್ಲ ತಡ್ಕೊಂತವೆ. ಇನ್ನು ದಿನ ಹೋಗ್ಬಿಟ್ರೆ ತಿರುಗ್ ಬೀಳ್ತವೆ ಕಣೆ. ಆದ್ರೆ ಕಾಂಗ್ರೆಸ್ ನಾವು ಉಲ್ಟಾ ಹೇಳ್ತಾವ್ ನೋಡಿಲಿ. ನಾನು ಅಧಿಕಾರ ವಹಿಸ್ಕೊಂಡಾಗ 5,900 ಕೋಟಿ 5,900 ಕೋಟಿ ಸಾಲ ಇಟ್ಟೋಗಿದ್ರು. ನಾನು ಕೊನೆಗೆ ಬಿಟ್ಟೋಗ್ಬೇಕಾದ್ರೆ 1,000 ಕೋಟಿಗೂ ಹೆಚ್ಚು ಹಣವನ್ನ ಲಾಭ ಮಾಡೋಗಿದೆ. ಇವತ್ತಂಗಿದೆಯಾ? ಒಟ್ಟಿನಲ್ಲಿ ಇವು ಜನಕ್ಕೆ ಒಳ್ಳೇದ್ ಕೊಟ್ವ ಬೇರೆ ಕಣ್ಲೆ. ಜನಕ್ಕೆ ತೊಂದರೆ ಕೊಡೋದನ್ನು ಮಾತ್ರ ನಿಲ್ಸಿಲ್ಲ. ಇದನ್ನೇ ನಾನು ಕೇಳ್ದೆ ಕಣೆ. ಆದ್ರೆ ಕಾಂಗ್ರೆಸ್ ನಾವು ನಿರ್ಮಲ ತಾಯಿ ಆಗ್ತಿರೋ ಟ್ಯಾಂಕ್ಸಿನ ಬಗ್ಗೆ ನಿಮ್ಗೇನು ಗೊತ್ತಿಲ್ವೇಳ್ರಣ್ಣ ಅಂತ ಕೇಳೋದು ಕಣೆ. ಆ ಟ್ಯಾಂಕ್ಸಿನ ಬಗ್ಗೆ ಮಾತಾಡಕ್ ಹೋದ್ರಿ ತಲೆ ಸುತ್ತಿ ಮೂರ್ಛೆ ರೋಗ ಬಂದ್ಬಿಡ್ತದೆ ಕಣ್ಲೆ. ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ಬಿಡಪ್ಪ. ಯಾಕೆ ಏನು ಅಂತ ಕೇಳ್ಬೇಡ. ಶಿವನಿ ಶಂಭುಲಿಂಗ. Oh